ಇವತ್ತು ಸೂಪರ್ ಆಗಿರೋ ಚಿಕನ್ ಲೆಸ್ ಕಬಾಬ್ ಮಾಡೋದು ತೋರಿಸ್ತಿದ್ದೀನಿ, ನೋಡ್ಕೊಳ್ಳೋಣ ಬನ್ನಿ. ಒಂದು ಬೌಲಿಗೆ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿ ಇಟ್ಟಿದ್ದೀನಿ. ಉಪ್ಪು ಚೆನ್ನಾಗಿ ಕೈ ಆಡ್ಕೊಂಡು ಎತ್ತಿಟ್ಕೊಳ್ಳಿ. ಈಗ 2 ಬಾಳೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ತೆಕ್ಕೊಂಡು ಮಧ್ಯಕ್ಕೆ ಸೀಳು ಮಾಡಿಕೊಂಡು ಸಿಪ್ಪೆ ತೆಕ್ಕೋಬೇಕು. ಚೂರು ಸಿಪ್ಪೆ ಇಲ್ದಂಗೆ ಎಲ್ಲ ಕಡೆ ತೆಕ್ಕೊಳ್ಳಿ. ಇಷ್ಟು ತೆಕ್ಕೊಂಡಾದಮೇಲೆ ನೋಡಿ, ಈ ಥರ ನಾನು ಕಟ್ ಮಾಡ್ಕೊತಿದ್ದೀನಿ ಈ ಶೇಪಲ್ಲಿ. ಈಗ ಮಧ್ಯಕ್ಕೆ ಮತ್ತೊಂದು ಸೀಳು ಮಾಡ್ಕೊತಾ ಇದ್ದೀನಿ. ನಾನೆಲ್ಲ ಇದೇ ಶೇಪಲ್ಲಿ ಮಾಡ್ಕೊತಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೋದು. ಕಟ್ ಮಾಡಿದ್ದೆಲ್ಲ ಈಗ ನೀರೊಳಗೆ ಹಾಕಿ ಇಟ್ಟಿದ್ದೀನಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣಂತೆ. ಒಂದು ಅಗಲ ತಳ ಪಾತ್ರೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕಬಾಬ್ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನಷ್ಟು ಕಾರ್ನ್ಫ್ಲೋರು ಜೋಳದ ಹಿಟ್ಟು, 1/4 ಸ್ಪೂನಷ್ಟು ಕರಿಮೆಣಸಿನ ಪುಡಿ, ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ನಿಂಬೆಹಣ್ಣೋಳು ರಸ ಹಿಂಡ್ಕೊತಾ ಇದ್ದೀನಿ. ನಿಮಗೆ ಉಪ್ಪು ಖಾರ ಇನ್ನೊಂದು ಸ್ವಲ್ಪ ಬೇಕಾದರೆ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಚೆನ್ನಾಗಿ ಹಿಂಗೆ ಹಿಟ್ಟು ಚೆನ್ನಾಗಿ ಬೆರೆಯೋ ಥರ ಕಲಿಸ್ಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಟ್ಟಿಗೆ ಒಂದೇ ಸಲ ಹಾಕ್ಕೊಂಡ್ಬಿಡ್ಬೇಡಿ. ನೋಡಿ, ಇಷ್ಟು ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಗಟ್ಟಿ ಆಯಿತು. ಮತ್ತೆ ಒಂಚೂರು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಹದಕ್ಕೆ ಕಲಿಸ್ಕೋಬೇಕು ಅಂತ ತೋರಿಸ್ತಿದ್ದೀನಿ. ನೋಡಿ, ಇಷ್ಟು ಈ ಹದಕ್ಕೆ ಕಲಿಸ್ಕೋಬೇಕು. ಇದೇ ತುಂಬ ಇಂಪಾರ್ಟೆಂಟು. ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾಯಿತು. ಹೆಚ್ಚಿಟ್ಟಿರೋ ಬಾಳೆಕಾಯೆಲ್ಲ ಈಗ ಕಲಿಸ್ಕೊಂಡಿರೋ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಆದಷ್ಟು ಕೈಯಿಂದನೇ ಕಲಿಸ್ಕೊಳ್ಳಿ. ಸ್ಪೂನಿಂದ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬಾಳೆಕಾಯಿಗೆ ಅಂಟ್ಕೊಳ್ಳಲ್ಲ ಮಸಾಲೆ ಎಲ್ಲ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಒಂದು 20 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಿ. ಒಂದು ಬಾಳೆ ಎಲೆ ಮುಚ್ಚಿಟ್ಟು ನಾನು 20 ನಿಮಿಷ ಬಿಡ್ತಾಯಿದ್ದೀನಿ. ನಾನೀಗಾಗಲೇ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. 20 ನಿಮಿಷ ಆಯಿತು ನೋಡಿ. ಮತ್ತೆ ಕೈ ಆಡ್ಕೊಳಕ್ಕೆ ಹೋಗಬೇಡಿ. ಮೇಲಿಂದ ಹಿಂಗೆ ತಗೊಂಡು ಹಾಕ್ಕೋಬೇಕು. ನಾನು ಸ್ಪೂನಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಕೈಯೆಲ್ಲರೂ ಹಾಕ್ಕೋಬೋದು. ನೋಡಿ, ಈ ಥರ ಒಂದೊಂದಾಗೆ ಹಾಕ್ಕೊತ ಬಂದುಬಿಡಿ. ಎಲ್ಲ ಹಾಕ್ಕೊಂಡಾದಮೇಲೆ 5 ನಿಮಿಷ ನೀವು ಶೇಕ್ ಮಾಡೋಕ್ಕೆ ಹೋಗಬಾರ್ದು, ಹಾಗೆ ಇಡಬೇಕು. 5 ನಿಮಿಷ ಆದಮೇಲೆ ಒಂದು ಜಾಲಿ ಸೌಟೋ ಸ್ಪೂನೋ ತೊಗೊಂಡು ಒಂದೊಂದಾಗಿ ಹಿಂಗೆ ಮೇಲೆ ಕೆಳಗೆ ಮಾಡ್ಕೊತಾ ಇರಿ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಗರಿಯಾಗಿ ಆಗಿದೆ. ಕ್ರಿಸ್ಪಿಯಾಗಿ ಆಗೋ ತನಕ ನೀವು ಫ್ರೈ ಮಾಡಲೇಬೇಕು. ಈ ಕಲರ್ ಬಂದಾಗ ತೆಕ್ಕೊತಾ ಇದ್ದೀನಿ. ಎಣ್ಣೆಗೆ ಹಾಕಿದಾಗ ಅದು ಒಂದಕ್ಕೊಂದು ಅಂಟ್ಕೊಂಡ್ರೆ ಜಾಲಿ ಸೌಟಿಂದ ತೆಕ್ಕೋಬೋದು. ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅದನ್ನು ಹಾಕ್ಕೊಂಡಿದ್ದೀನಿ. ಕಟ್ಟಿ ಮಾಡಿ ತೋರಿಸ್ತೀನಿ ನೋಡಿ. ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸ್ಮೂತಾಗಿರುತ್ತೆ. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ನಿಂಬೆಹಣ್ಣು ಜೊತೆ ತಿಂದರೆ ಅಂತೂ ರುಚಿ ಇನ್ನೂ ಹೆಚ್ಚಾಗುತ್ತೆ. ಈ ಕಬಾಬ್ ಇಷ್ಟ ಆಗಿದ್ದರೆ ಪರಿಮಳ ಕಿಚನ್ ಪೇಜ್ನ ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.